ಕೇವಲ ರಾಜಕಾರಣಿಗಳು ಕೆಲವರು ಮಾತ್ರ ಲೂಟಿ ಹೊಡಿತಾರೆ ಅಂದ್ಕೊಂಡ್ರೆ ಎಲ್ಲರೂ ಲೂಟಿ ಹೊಡೆಯೋರೆ. ಇಲ್ಲೊಂದು ಸುದ್ದಿ ಇದೆ ನೋಡಿ, ನಿಮ್ಮ ಮುಂದೆ ಈ ಸುದ್ದಿಯನ್ನು ಇಡ್ತಾ ಇದ್ದೀವಿ. ಇದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ಕಥೆ. ಇದು ಏನಾಗಿದೆ ಇಲ್ಲಿ ನೋಡೋಣ. ಸೊ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆಗಿರೋದು, ಬೆಂಗಳೂರಿನ ಗ್ಯಾಸ್ಟ್ರೋ ಎಂಟ್ರಾಲಜಿ ಖಾಸಗಿ ಲ್ಯಾಬ್ನಿಂದ ಲೂಟಿ ಆಗಿರೋದು. ಹೆಚ್ಚುವರಿ ಹಣ ವಸೂಲಿಯ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನು ಕೂಡ ಮಾಡಿದೆ. ಪಬ್ಲಿಕ್ ವರದಿಯ ಬೆನ್ನಲ್ಲೇ ಈಗ ವೈದ್ಯಕೀಯ ಶಿಕ್ಷಣ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಲ್ಯಾಬ್ನಿಂದ ಹೆಚ್ಚುವರಿ ಹಣ ವಸೂಲಿಯ ಬಗ್ಗೆ ವರದಿಯನ್ನ ಕೇಳಿದಾರಂತೆ ಈಗ ಸಚಿವರು. ಆಸ್ಪತ್ರೆಯಲ್ಲಿ ಔಟ್ಸೋರ್ಸ್ ಅಲ್ಲಿ ಓಪನ್ ಮಾಡಿರಬಹುದು, ಈ ಬಗ್ಗೆ ಮಾಹಿತಿಯನ್ನ ಪಡಿತೀನಿ ಅಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಹೆಂಗಾದ್ರೂ ಈಗ ಪ್ರಧಾನಮಂತ್ರಿ ಔಷಧಾಲಯವನ್ನು ನಿಲ್ಲಿಸಿದಿರಲ್ವಾ, ಇನ್ನು ಔಟ್ಸೋರ್ಸ್ ಅಲ್ಲಿ ಇರೋ ನಿಲ್ಲಿಸ್ಬಿಡಿ, ಏನಾಗೋದಿದೆ ನಿಮಗೆ? ಇಂಥವೆಲ್ಲ ಆದಾಗ ನಿಲ್ಲಿಸ್ಬಿಡ್ಬೇಕು, ಒಳ್ಳೇದು ಸರ್, ಅದು ಮಾಡಬೇಕು ನೀವು ಅಂಥವೆಲ್ಲ ಯೋಜನೆಗಳನ್ನು. ಇಲ್ಲ ಗೊತ್ತಿಲ್ಲ, ಅದು ಲಾಸ್ಟ್ ಟೈಮು ಹಿಂದೆ ಒಂದು ಟೆಂಡರ್ ಇತ್ತು, ಟೆಂಡರ್ ಕ್ಯಾನ್ಸಲ್ ಮಾಡಿ ನಾವು ಸ್ವತಃ ಮಾಡ್ತಾ ಇದ್ದೀವಲ್ಲ PMSSYಯಲ್ಲಿ. ಹಾಗಾಗಿ ಅದ್ಯಾವುದಿದೆ ನಾನು ಚೆಕ್ ಮಾಡ್ತೀನಿ. ಇಲ್ಲ, ಪ್ರೈವೇಟ್ ಲ್ಯಾಬ್ ಅಂದರೆ ಯಾರೋ ಬಂದಲ್ಲ, ಔಟ್ಸೋರ್ಸ್ ಮಾಡಿರ್ತಾರೆ. ಹಾಗಾಗಿ ಅದೇನಿದೆ ನಾನು ತಿಳ್ಕೊತೀನಿ ಫಸ್ಟ್. ಯಾವ ಟೆಸ್ಟ್ ಅಲ್ಲ, ಬೇರೆ ಬೇರೆ ಟೆಸ್ಟ್ ಅಲ್ಲೆಲ್ಲ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಅದಕ್ಕೆ ಮಿನಿಮಮ್ ಇರುತ್ತೆ ಚಾರ್ಜಸ್ಸು. ಮಿನಿಮಮ್ ಚಾರ್ಜಸಲ್ಲಿ ಮಾಡಬೇಕು ಅಂತ ನೀವು ಹೇಳಿ ನನ್ನ ಗಮನಕ್ಕೆ ತಂದಿದ್ರೆ ನಾನು ಚೆಕ್ ಮಾಡ್ತೀನಿ. ನನ್ನ ಸಹೋದ್ಯೋಗಿ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಪ್ರಕರಣದ ಬಗ್ಗೆ ಈಗ? ಅರುಣ್, ಬಹಳ ಪ್ರಮುಖವಾಗಿ ಬೆಳಗ್ಗೆಯಿಂದಲೂ ಕೂಡ ಪಬ್ಲಿಕ್ ಟಿವಿ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲೇ ಇರುವಂಥ ಗ್ಯಾಸ್ಟ್ರೋ ಎಂಟ್ರಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಖಾಸಗಿ ಆ ಲ್ಯಾಬ್ನ ಅವರು ವಸೂಲಿ ಮಾಡ್ತಾ ಇರುವಂತಹ ಬಗ್ಗೆ ಕಂಪ್ಲೀಟ್ ಆದಂಥ ವರದಿಯನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಈ ಬಳಿಕ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೈದ್ಯಕೀಯ ಶಿಕ್ಷಣ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಕೂಡ ರಿಯಾಕ್ಟ್ ಅನ್ನು ಮಾಡಿದ್ದಾರೆ. ಅಂದರೆ ಈ ಘಟನೆ ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸ್, ಅಂದರೆ ಆ ವರದಿ ಏನಿದೆ ಅದನ್ನು ಕೇಳಿ ಈಗಾಗಲೇ ಆಸ್ಪತ್ರೆ ಅಧಿಕಾರಿಗಳೇನಿದ್ದಾರೆ, ಆಸ್ಪತ್ರೆ ಇನ್ಚಾರ್ಜ್ಗಳು ಯಾರಿದ್ದಾರೆ ಅವರಿಗೆ ಮಾಹಿತಿಯನ್ನು ಕೇಳಿದ್ದೇನೆ. ಮಾಹಿತಿಯ ಬಂದ ಬಳಿಕ ತಪ್ಪಿತಸ್ಥರು ಯಾರಿದ್ದಾರೆ ಅಂಥವ್ರ ವಿರುದ್ಧ ಕ್ರಮಗಳನ್ನು ಕೈಗೊಳ್ತೇವೆ ಎನ್ನುವಂತಹ ಒಂದಷ್ಟು ಭರವಸೆಯನ್ನು ನೀಡಿದ್ದಾರೆ. ಬಟ್ ಆದರೆ ಘಟನೆ ಈ ಪ್ರಮಾಣದಲ್ಲಿ ಇಷ್ಟೊಂದು ವಸೂಲಿ ಆಗ್ತಾ ಇದ್ರು ಕೂಡ ಇಲ್ಲಿ ತನಕ ಸಚಿವರ ಗಮನಕ್ಕೆ ಯಾಕೆ ಬಂದಿಲ್ಲ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕಂದ್ರೆ ನಿತ್ಯ ನೂರಾರು ರೋಗಿಗಳು ಬರುವಂಥದ್ದು, ಯಾಕಂದ್ರೆ ಸಾರ್ವಜನಿಕರು ಸರ್ಕಾರಿ ಆಸ್ಪತ್ರೆಯನ್ನು ನಂಬಿ ಬರುವಂಥದ್ದೇ ಕಡಿಮೆ ವೆಚ್ಚದಲ್ಲಿ ಆಗುತ್ತೆ ಅಂತ ಜಾಗದಲ್ಲೂ ಕೂಡ ಈ ರೀತಿ ಖಾಸಗಿಯವರು ಹಣವನ್ನು ವಸೂಲಿ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಈಗಾಗಲೇ ಅವರು ಔಟ್ಸೋರ್ಸ್ ಗಳಿಂದ ನಾವು ತೆಗೆದುಕೊಂಡಿದ್ದೇವೆ ಅನ್ನುವಂತಹ ಮಾಹಿತಿ ಇದೆ. ಬಟ್ ಔಟ್ಸೋರ್ಸ್ ಗಳಿಂದ ತೆಗೆದುಕೊಂಡಿರುವಂತವರಿಗೆ ಹಣವನ್ನ ಯಾಕೆ ಫಿಕ್ಸ್ ಮಾಡಿಲ್ಲ ಸರ್ಕಾರ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕಂದ್ರೆ ಔಟ್ಸೋರ್ಸ್ ನೀವು ಯಾರನ್ನೇ ತೆಗೆದುಕೊಂಡು ಬಂದರೂ ಕೂಡ ಅವರಿಗೆ ಬೇಕಾದಂತಹ ಹಣವನ್ನ ಫಿಕ್ಸ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸರ್ಕಾರ ನಿಗದಿಪಡಿಸಿರುವಂತಹ ದರದಲ್ಲೇ ಅವರು ಕೂಡ ಅಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತೆ, ಅಷ್ಟೇ ಹಣವನ್ನು ಪಡಿಬೇಕಾಗಿರುತ್ತೆ. ಬಟ್ ಆದ್ರೆ ಬಂದಂತವರು ಆ ಡಬಲ್ 2 ಪಟ್ಟು 3 ಪಟ್ಟು ಹಣವನ್ನು ಹೆಚ್ಚಿಗೆ ತೆಗೆದುಕೊಳ್ತಾ ಇದ್ರು ಕೂಡ ಅಲ್ಲಿನ ಸ್ಥಳೀಯ ಆಡಳಿತಕ್ಕಾಗಿರ್ಬೋದು, ಸರ್ಕಾರದ ಅಧಿಕಾರಿಗಳಿಗೆ ಯಾಕೆ ಗಮನಕ್ಕೆ ಬಂದಿಲ್ಲ ಅನ್ನೋದು ಈಗ ಹೇಳಿರುವಂತಹ ಪ್ರಕಾರ ಸಚಿವರು ರಿಪೋರ್ಟ್ ಅನ್ನ ತರಿಸಿಕೊಂಡ ಬಳಿಕ ಯಾರ ವಿರುದ್ಧ ಕ್ರಮಗಳನ್ನ ಕೈಗೊಳ್ತಾರೆ, ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅರುಣ್, ಓಕೆ, ಇದು ಕೇವಲ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಷ್ಟೇ ಅಲ್ಲ ಅನ್ಸುತ್ತೆ ರಾಘು, ಬಹಳಷ್ಟು ಕಡೆಗಳಿಂದ ಈ ರೀತಿಯಾಗಿ ವರದಿಗಳು ಬರ್ತಾ ಇದೆ. ಸರ್ಕಾರ ನಿಗದಿ ಮಾಡೋದು ಬೇರೆ, ಇವರು ಇಸ್ಕೊಳ್ಳೋದು ಬೇರೆ. ಇದಕ್ಕೆ ಏನೇನೇನೋ ಲೆಕ್ಕಾಚಾರಗಳನ್ನು ಹಾಕಿ ಬಿಲ್ಲನ್ನು ಇಸ್ಕೊಳ್ತಾರೆ ಅಂತೇಳಿ ಸಮಗ್ರವಾಗಿ ವರದಿ ತರಿಸ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ ಅಲ್ವಾ? ಖಂಡಿತವಾಗಿ. ಯಾಕಂದ್ರೆ ಈ ಒಂದು ಆಸ್ಪತ್ರೆಯನ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ನಾವು ಇತರ ಆಸ್ಪತ್ರೆಗಳ ವಿರುದ್ಧವೂ ಕೂಡ ಗಮನವನ್ನು ಹರಿಸಿದಂತ ಸಂದರ್ಭದಲ್ಲಿ ಈ ರೀತಿಯ ಕೆಲವೊಂದಷ್ಟು ಘಟನೆಗಳು, ಪ್ರಕರಣಗಳು ಬೆಳಕಿಗೆ ಬರುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಔಟ್ಸೋರ್ಸ್ ಗಳನ್ನ ಇವರು ನಿಯೋಜನೆಯನ್ನ ಮಾಡಿದ್ದಾರೆ ಅಂತಹ ಜಾಗಗಳಲ್ಲಿ ಸಂಬಂಧಪಟ್ಟಂತ ಮಾಹಿತಿಗಳನ್ನ ತರಿಸ್ಕೊಂಡ್ರೆ ಏನಾಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರಮುಖವಾಗಿ ಈ ರೀತಿಯಾಗಿ ನಮ್ಮನ್ನ ಯಾರು ಕೇಳೋರು ಹೇಳೋರು ಇಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತನೆಯನ್ನು ತೋರ್ತಾ ಹೋದಂಥ ಸಂದರ್ಭದಲ್ಲಿ ಇದರ ಗಂಭೀರವಾದಂಥ ಪರಿಣಾಮ ಬೀರುವಂಥದ್ದು ನೇರವಾಗಿ ಬಡ ರೋಗಿಗಳ ಮೇಲೆ. ಯಾಕಂದ್ರೆ ಬಡ ರೋಗಿಗಳು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕಡಿಮೆ ವೆಚ್ಚದಲ್ಲಿ ಆದರೆ ಏನೋ ಒಂಚೂರು ಜೀವನ ಮಾಡಲಿಕ್ಕೂ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲೇ ಕೂಡ ಆಸ್ಪತ್ರೆಗಳಿಗೆ ಬರುವಂಥದ್ದು. ಇಂತಹ ಸಂದರ್ಭಗಳಲ್ಲಿ ಇಂತಹ ಬಡ ರೋಗಿಗಳ ಬಳಿಯೂ ಕೂಡ ಕಿತ್ತು ತಿನ್ನುವಂತಹ ಈ ಮನಸ್ಥಿತಿಗಳನ್ನ ಹೋಗ್ಲಾಡಿಸಬೇಕು ಅಂತ ಹೇಳಿದ್ರೆ ಒಟ್ಟಾರೆ ರಾಜ್ಯದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಔಟ್ಸೋರ್ಸ್ಗಳನ್ನು ಇವರು ಹಾಕಿಕೊಳ್ಳುವಂತಹ ಕಾರ್ಯಗಳನ್ನು ಮಾಡಿದ್ದಾರೆ ಅಲ್ಲಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತರಿಸ್ಕೊಂಡು ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ಬೇಕು. ಜೊತೆಗೆ ಜನಕ್ಕೆ ಅದರ ಕಂಪ್ಲೀಟ್ ದರ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅನ್ನುವಂಥದ್ದನ್ನ ಡಿಸ್ಪ್ಲೇ ಮಾಡೋದ್ರ ಮುಖಾಂತರವಾಗಿ ಪಾರದರ್ಶಕವಾಗಿ ತೋರಿಸಿದಂಥ ಸಂದರ್ಭದಲ್ಲಿ ಮಾತ್ರ ಜನರಿಗೆ ಅದು ಗಮನಕ್ಕೆ ಬರುತ್ತೆ. ಜೊತೆಗೆ ಸರ್ಕಾರ ಯಾವ ರೀತಿ ಈ ವಿಚಾರಗಳಲ್ಲಿ ವರ್ತಿಸ್ತಾ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರು ಒಟ್ಟಾರೆ ರಾಜ್ಯದ ವಿಚಾರವನ್ನ ತಲೆಯಲ್ಲಿಟ್ಕೊಂಡು ಯೋಚನೆಯನ್ನ ಮಾಡಿ ಇದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಿದ್ರೆ ಖಂಡಿತವಾಗೂ ಇದು ಸೂಕ್ತ ಅನ್ಸುತ್ತೆ. ಅರುಣ್, ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.